So next ನೋಡೋದಾದ್ರೆ periodic trends in valency of element as shown by the formulas of their compound. ನೋಡಿ ಫಾರ್ಮುಲಾ ಆಫ್ ಹೈಡ್ರೈಡ್ಸ್ ಅಂತ ಇದೆ. ನಮ್ಗೆ ಈ ಫಾರ್ಮುಲಾ ಬರೆಯೋದನ್ನ ನಾವು 10th ಅಲ್ಲಿ ಓದಿದೀವಿ ಹೌದಲ್ವಾ? ಸೋಡಿಯಂ ಕ್ಲೋರೈಡ್ ಆಗ್ಬೋದು, ಏನಾದ್ರೂ ಆಗ್ಬೋದು, ಎಲ್ಲಾದ್ರೂ ಫಾರ್ಮುಲಾ ಬರಿಬೇಕಾದ್ರೆ ನಾವು ವೇಲೆನ್ಸಿ ಬರ್ಕೋತೀವಿ. ಎನ್ಎ ಅಂತ ಇದ್ರೆ ಅಲ್ವಾ, ಇದು +1 Cl -1 ಇದ್ರೆ ಹಿಂಗ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಹೌದಾ? ಗೊತ್ತಿದೆಯಾ? ನೆನಪಿದ್ಯಾ? ಅದೇ ರೀತಿ ನೋಡಿ ಇಲ್ಲಿ ಫಾರ್ಮುಲಾ ಆಫ್ ಹೈಡ್ರೈಡ್ಸ್, ಫಾರ್ಮುಲಾ ಆಫ್ ಆಕ್ಸೈಡ್ಸ್ ಅಂತ ಬರೆದಿದ್ದಾರೆ. ನೋಡಿ ಹೈಡ್ರೈಡ್ಸ್ ಅಂದಾಗ ಲಿಥಿಯಂ ಏನಿದೆ +1 ಇದೆ, ಹೈಡ್ರೋಜನ್ ಏನಿರ್ತದೆ -1. ಅವೆರಡು ಕಂಬೈನ್ ಆಗುತ್ತೆ. ಹಂಗೆ ಇಲ್ಲಿ ಬಂದಾಗ ಲಿಥಿಯಂ ಏನಿದೆ 2+ ಇರುತ್ತೆ, ಆಕ್ಸಿಜನ್ ಏನಿರ್ತದೆ 2- ಕಂಬೈನ್ ಆಗಿ ಅವೇನ್ ಮಾಡಿದಾವೆ, ಆಕ್ಸೈಡ್ಸ್ ಗಳನ್ನ ಫಾರ್ಮೇಶನ್ ಮಾಡಿದಾವೆ, ಹೈಡ್ರೈಡ್ಸ್ ಗಳನ್ನ ಫಾರ್ಮೇಶನ್ ಮಾಡಿದಾವೆ. ಸೊ ಇದೆಲ್ಲ ನಮ್ಗೆ ನೋಡ್ಬೋದು. ನೋಡಿ ಇದು ಫಸ್ಟ್ ಎಸ್ ಬ್ಲಾಕ್, ಇವೆರಡು ಇಲ್ಲಿಂದ ಇಲ್ಲಿ ತನಕ ಪಿ ಬ್ಲಾಕ್. ಸೊ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ಹೋದ್ರೆ ಇಲ್ಲಿ ನಮ್ಗೆ ಏನಿದೆ ನೋಡಿ, ಯೂಸಿಂಗ್ ದ ಪಿರಿಯಾಡಿಕ್ ಟೇಬಲ್ ಪ್ರೆಡಿಕ್ಟ್ ದ ಫಾರ್ಮುಲಾ ಆಫ್ ಕಾಂಪೌಂಡ್ಸ್ ವಿಚ್ ಮೈಟ್ ಬಿ ಫಾರ್ಮ್ಡ್ ಫ್ರಮ್ ದ ಫಾಲೋಯಿಂಗ್ might be formed by the following pairs of element. ಓಕೆ, ಸೊ ಅವ್ರೇನ್ ಹೇಳಿದ್ದಾರೆ, ಸಿಲಿಕಾನ್ ಮತ್ತೆ ಬ್ರೋಮಿನ್ ಕೊಟ್ಟಿದ್ದಾರೆ ಫಸ್ಟ್ ಅಲ್ಲಿ. ಹೌದಾ? ಸೊ ಸಿಲಿಕಾನ್ ಮತ್ತೆ ಬ್ರೋಮಿನ್ ಇಂದ ಅವ್ರೇನ್ ಹೇಳ್ತಾರೆ, ಫಾರ್ಮುಲಾನ ಮಾಡ್ಬೇಕು ಅಂತ. ಓಕೆ, ನೀವು ಕರೆಕ್ಟ್ ಆಗಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿದ್ರೆ ಸಿಲಿಕಾನ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? 14th ಗ್ರೂಪ್ ಅಲ್ಲಿ ಬರುತ್ತೆ. ಬ್ರೋಮಿನ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? 17 ಗ್ರೂಪ್ ಅಲ್ಲಿ ಬರುತ್ತೆ. ನೀವು ವೇಲೆನ್ಸಿ ಚೆಕ್ ಮಾಡಿದಿರಲ್ವಾ? ಸಿಲಿಕಾನ್ ವೇಲೆನ್ಸಿ ಎಷ್ಟು ಬರುತ್ತೆ? ಸಿಲಿಕಾನ್ 14 ಗ್ರೂಪ್ ಅಂದ್ರೆ ಕಾರ್ಬನ್ ಇದೆ ಅಲ್ವಾ ಅದ್ರಲ್ಲಿ? 4 sir. 4. ಸೊ ಸಿಲಿಕಾನ್ ವೇಲೆನ್ಸಿ ಎಷ್ಟಿರುತ್ತೆ? 4. ಬ್ರೋಮಿನ್ ವೇಲೆನ್ಸಿ ಎಷ್ಟು ಹಾಗಾದ್ರೆ? 7. 1 1. 7 ಅಥವಾ 1 ಹೇಳ್ಬೋದು. ಕರೆಕ್ಟ್, 1,7 ಹೇಳ್ಬೋದು. ಓಕೆ, ಬಟ್ ಆಕ್ಚುಯಲ್ ಆಗಿ ಆಕ್ಸಿಡೇಷನ್ ಸ್ಟೇಟ್ ತಗೊಂಡ -1 ಇರುತ್ತೆ. ಹೌದಲ್ವಾ? ಇದು +4 ಇರುತ್ತೆ. ಹೌದಲ್ವಾ? ಇವಾಗ ಇವೆರಡನ್ನು ಸೇರಿಸಿ ನೀವೇನ್ ಮಾಡ್ಬೇಕು, ಕಾಂಪೌಂಡ್ ಫಾರ್ಮೇಶನ್ ಮಾಡ್ಬೇಕು. ಅವ್ರು ಹೇಳ್ತಾರೆ ನೋಡಿ, ಪ್ರೆಡಿಕ್ಟ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಅಂತ. ಸೊ ಈಗ ಹೆಂಗ್ ಮಾಡ್ತೀರಾ ಸರ್? ಬ್ರೋಮಿನ್ 4 ಹಾಕ್ಬೇಕು. ಬ್ರೋಮಿನ್ 4 ತಗೋಬೇಕಲ್ವಾ? 4 ಬ್ರೋಮಿನ್ ತಗೋಬೇಕು. ಅವಾಗ ಏನಾಗುತ್ತೆ ನೋಡಿ, SiBr 4. ಈ ತರ ಕ್ವಶನ್ಸ್ ಗಳು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಫಾರ್ಮುಲಾನ ಪ್ರೆಡಿಕ್ಟ್ ಮಾಡಿ ಅಂತ ಕೇಳ್ತಾರೆ. ಯಾವ ಗ್ರೂಪ್ ಇಂದ ಯಾವ ಎಲಿಮೆಂಟ್ ನ ಬೇಕಾದ್ರೂ ಕೊಟ್ಕೋಬಹುದು, ಅದು ಅವ್ರಿಗೆ ಬಿಟ್ಟಿದೆ. ಬಟ್ ನಿಮ್ಗೆ ಫಾರ್ಮುಲಾಗಳನ್ನ ಬರೀಲಿಕ್ಕೆ ಗೊತ್ತಿರ್ಬೇಕು. ಅರ್ಥ ಆಗಿದ್ಯಾ? ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇರುವಂತಹ ಅಷ್ಟು ಎಲಿಮೆಂಟ್ ಗಳನ್ನ ನೀವೇನ್ ಮಾಡ್ಬೇಕು, ನೋಡ್ಕೊಂಬಿಡ ಸಾಕು. ಕಲ್ತ್ಕೊಂಬೇಡ, ನೋಡ್ಕೊಂಬಿಡ ಸಾಕು. ಪಿರಿಯಾಡಿಕ್ ಟೇಬಲ್ ಇರೋ ಅಷ್ಟು ಎಲಿಮೆಂಟ್ ನಿಮ್ಗೆ ನೆನ್ಪಿರ್ಬೇಕು. ನನಗ್ ನೆನ್ಪಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ನೆನ್ಪಿರ್ಬೇಕು. ಗೊತ್ತಿದ್ಯಾ? ಅದನ್ನ ಮರೆಯಂಗಿಲ್ಲ ನೀವು. ಆಮೇಲೆ ಅದನ್ನ ಓದ್ಕೊಳ್ಳದೆ ಅಲ್ಲೋಗಿ ಎಕ್ಸಾಮ್ ಅಲ್ಲಿ ಕೂತ್ಕೊಂಡ್ರೆ ಯಾವ ಗ್ರೂಪ್ ಅಲ್ಲಿ ಯಾವ ಎಲಿಮೆಂಟ್ ಇದೆ ಅಂತ ಕೇಳ್ಬಿಡ್ತಾರೆ. ಸೆಕೆಂಡ್ ಪೀರಿಯಡ್ 4th ಗ್ರೂಪ್ ಅಲ್ಲಿ ಯಾವ ಎಲಿಮೆಂಟ್ ಅಂದ್ಬಿಡ್ತಾರೆ ನಿಮ್ಗೆ. ಅವಾಗ ಏನ್ ಮಾಡ್ತೀರ? ಅದಲ್ವಾ? ಅದೆಲ್ಲ 1 ಮಾರ್ಕ್ಸ್ ಸಿಗುತ್ತೆ, 1 ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನಮ್ಗಿರೋದು ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್. ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್. ಈಗ ಸೆಕೆಂಡ್ ಪೀರಿಯಡ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಫಸ್ಟ್ ಹೇಳ್ಬಿಡಿ. ಯಾವ್ದು ಸೆಕೆಂಡ್ ಪೀರಿಯಡ್ ಇರುವಂತದ್ದು? ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ನೋಬಲ್ ಗ್ಯಾಸ್ ಏನ್ ತಲೆ ಕೆಡ್ಸ್ಕೊಂಡ್ಬಿಡಿ. ನಿಯಾನ್ ಅದು ಬರೋದು ಆಗುತ್ತೆ, ಯಾಕಂದ್ರೆ ಅದು ಸ್ಟೇಬಲ್ ಆಗಿರೋದನ್ನ ತಲೆ ಕೆಡ್ಸ್ಕೊಳ್ಬೇಡಿ. ಸೊ ಈಗ ನೋಡಿ, ಈ ಅನಾಮಲಸ್ ಪ್ರಾಪರ್ಟೀಸ್ ಯಾವ ಗ್ರೂಪ್ ಅಲ್ಲಿ ಹೇಳ್ತಿದ್ದಾರೆ, ಯಾವ ಪೀರಿಯಡ್ ಅಲ್ಲಿ ಹೇಳ್ತಿದ್ದಾರೆ? ಸೆಕೆಂಡ್ ಪೀರಿಯಡ್ ಅಲ್ಲಿ ಹೇಳ್ತಾ ಇದಾರೆ. ದಿಸ್ ಇಸ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇದು ನಿಮ್ಗೆ ನೆಕ್ಸ್ಟ್ ಇಯರ್ ಗುನು ಇದೇ ರಿಪಿಟೇಷನ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅನಾಮಲಸ್. ಅನಾಮಲಸ್ ಅಂದ್ರೆ ಏನು ಗೊತ್ತಿದೆಯಾ? ಮೀನಿಂಗು ಏನ್ ಹೇಳಿ?
ಡಿಸ್ಜಾಯಿಂಟೆಡ್ ಆಗಿರೋದು. ಡಿಸ್ಜಾಯಿಂಟೆಡ್. ಓಕೆ. ಓಕೆ. ಸೊ ಅನಾಮಲಸ್ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇರ್ರಿಲವೆಂಟ್ ಅಂತ ಕರಿತೀವಿ. ಅಂದ್ರೆ ವಿಚ್ ಇಸ್ ನಾಟ್ ರಿಲೇಟೆಡ್. ಹೌದು, ಇವರೊಬ್ರು ಹೇಳಿದ್ರು ಡಿಸ್ಜಾಯಿಂಟೆಡ್ ಅಂತ. ಹಾಗಾಗಿ ಅಸಂಬದ್ಧ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಗೊತ್ತಿದ್ಯಾ? ಅರ್ಥ ಆಗುತ್ತಾ ಅದು? ಅಸಂಬದ್ಧ ಹೇಳ್ತಾರೆ, ಹೇಳಕ್ ಬರಲ್ಲ. ರಿಲೇಟೆಡ್ ಇಲ್ದೇ ಇರೋದು, ಹೊಂದಾಣಿಕೆ ಇಲ್ದೇ ಇರೋದು. ಸಂವಹನ. ಎಸ್. ಸೊ ಅದನ್ನ ನಾವಿಲ್ಲಿ ಅನಾಮಲಸ್ ಅಂತ ಕರಿತೀವಿ. ಸೊ ಈ ಅನಾಮಲಸ್ ಬಿಹೇವಿಯರ್ ನ ವಿ ಆರ್ ಅಬ್ಸರ್ವಿಂಗ್ ದ ಸೆಕೆಂಡ್ ಪೀರಿಯಡ್. ಓಕೆ. ಸೊ ಇಲ್ಲಿ ನೀವು ಮೇಜರ್ ಆಗಿ ತಿಳ್ಕೊಬೇಕಾಗಿರೋದು ಏನಕ್ಕೆ ಅನಾಮಲಸ್ ಪ್ರಾಪರ್ಟಿ ಬರ್ತಾ ಇದೆ, ವಾಟ್ ಆಸ್ ದ ರೀಸನ್ ಏನು ಅನಾಮಲಸ್ ಪ್ರಾಪರ್ಟೀಸ್ಗೆ ಅಂತ ನೋಡ್ಕೋಬೇಕು ಫಸ್ಟ್. ಅದಕ್ಕಿಂತ ಮುಂಚೆ ಈ ಸೆಕೆಂಡ್ ಗ್ರೂಪ್ ಅಲ್ಲಿ ನಮ್ಗೆ ಏನು ಅನಾಮಲಸ್ ಬಿಹೇವಿಯರ್ ಅಥವಾ ಅನಾಮಲಸ್ ಪ್ರಾಪರ್ಟೀಸ್ ಇದೆ. ಸೊ ನೋಡಿ, ಇಲ್ಲಿ ನೀವು ನೋಡಿದ್ರೆ ಫಸ್ಟ್ ಎಲಿಮೆಂಟ್ ಆಫ್ ಈಚ್ ಆಫ್ ದ ಗ್ರೂಪ್, ಫಸ್ಟ್ ಎಲಿಮೆಂಟ್ ಆಫ್ ಇದೊಂದೊಂದು ಗ್ರೂಪ್ ಇದೆ, ಇದ್ರದೊಂದು ಗ್ರೂಪ್ ಇದೆ, ಇದ್ರದೊಂದು ಗ್ರೂಪ್ ಇದೆ, ಹೌದಾ? ಸೊ ಫಸ್ಟ್ ಎಲಿಮೆಂಟ್ ಆಫ್ ಈಚ್ ಆಫ್ ದ ಗ್ರೂಪ್. ಈಗ ಈ ಗ್ರೂಪ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? ಲಿಥಿಯಂ. ಈ ಗ್ರೂಪ್ ಅಲ್ಲಿ ಬೆರಿಲಿಯಂ. ಹಾಗೆ ಸೊ ಅಂಡ್ ಗ್ರೂಪ್ಸ್ ಇನ್ ಗ್ರೂಪ್ಸ್ 1 ಇಸ್ ಲಿಥಿಯಂ, ಇನ್ ಗ್ರೂಪ್ 2 ಅಲ್ಲಿ ಬೆರಿಲಿಯಂ, ಅಂಡ್ ಗ್ರೂಪ್ 13 to 17 ಅಂದ್ರೆ ಬೋರಾನ್ ಇಂದ ಫ್ಲೋರಿನ್ ತನಕ ಡಿಫರ್ಸ್ ಇನ್ ಮೆನಿ ರೆಸ್ಪೆಕ್ಟ್ ಫ್ರಮ್ ದ ಅದರ್ ಮೆಂಬರ್ಸ್ ಆಫ್ ದೇರ್ ರೆಸ್ಪೆಕ್ಟಿವ್ ಗ್ರೂಪ್. ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಸೊ ನೋಡಿ, ಇದೊಂದು ಫ್ಯಾಮಿಲಿ, ಹೌದಾ? ಲಿಥಿಯಂ ಫ್ಯಾಮಿಲಿ ಇದೆ ಅಲ್ವಾ? ಈ ಲಿಥಿಯಂ ಫ್ಯಾಮಿಲಿಯಲ್ಲಿ ಇರೋದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ಬೇಕು? ಸೇಮ್ ಇರ್ಬೇಕು. ಸೇಮ್ ಇರಬೇಕು. ಬಟ್ ಈ ಹೆಡ್ ಗಳಿದಾವೆ ನೋಡಿ, ಈ ಹೆಡ್ ಗಳ ಪ್ರಾಪರ್ಟಿ ಏನಾಗಿರ್ತದೆ? ಡಿಫ್ರೆಂಟ್ ಇರುತ್ತೆ. ಡಿಫರೆಂಟ್ ಅಂದ್ರೆ ಏನ್ ಹೇಳಿ, ಅನಾಮಲಸ್ ಅಲ್ವಾ ಅದು? ಅವುಗಳದ್ದು ಪ್ರಾಪರ್ಟಿ ಈಗ ಅದು ಬಿಟ್ಟು ಬೇರೆ ಎಲ್ಲರದ್ರದ್ದು ಪ್ರಾಪರ್ಟಿ ಏನಿರ್ತದೆ? ಸೇಮ್ ಇರುತ್ತೆ. ಆ ಹೆಡ್ ಗಳು ಏನಿರ್ತಾವ, ಆ ಹೆಡ್ ಗಳದ್ದು ಪ್ರಾಪರ್ಟಿ ಮಾತ್ರ ಫಸ್ಟ್ ಎಲಿಮೆಂಟ್ ಡಿಫರೆಂಟ್ ಇರುತ್ತೆ. ಅದನ್ನ ಇವ್ರು ಏನಂತ ಕರೀತಾರೆ? ಅದು ಅನಾಮಲಸ್ ಪ್ರಾಪರ್ಟಿ ಅಥವಾ ಅನಾಮಲಸ್ ಬಿಹೇವಿಯರ್ ಅಂತ ಕರೀತಾರೆ. ಓಕೆ. It's differ in many respects from other members of their respective group. For example, lithium, unlike other alkali metals, and beryllium, unlike other alkaline earth metals, form compounds with pronounced covalent character. The other members of the group predominantly form ionic compound. ನೋಡಿ, ಇಲ್ಲೇನ್ ಹೇಳ್ತಿದ್ರೆ, ಲಿಥಿಯಂ ಮತ್ತೆ ಬೆರಿಲಿಯಂ ಏನು ಫಾರ್ಮೇಶನ್ ಮಾಡುತ್ತೆ? ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಲಿಥಿಯಂ ಬೆರಿಲಿಯಂ ಬಿಟ್ಟು ಬೇರೆ ಎಲ್ಲ ಎಲಿಮೆಂಟ್ಸ್ ಆ ಗ್ರೂಪ್ ಅಲ್ಲಿ ಇರುವಂತದ್ದು ಏನ್ ಮಾಡುತ್ತೆ? ಅಯಾನಿಕ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಇದನ್ನ ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ತಿಳ್ಕೊತೀವಿ, ಯಾಕೆ ಕೋವಲೆಂಟ್ ಮಾಡ್ತಿದೆ, ಯಾಕೆ ಅಯಾನಿಕ್ ಮಾಡ್ತಿದೆ ಅನ್ನೋದನ್ನ ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ. ಬಟ್ ಇವಾಗ ನೀವು ನೆನ್ಪಿರ್ಬೇಕೇನೋ, ಲಿಥಿಯಂ ಬೆರಿಲಿಯಂ ಅಥವಾ ಲಿಥಿಯಂ ಹೇಗ್ ಡಿಫರ್ ಆಗ್ತಿದೆ? ಲಿಥಿಯಂ ಕೋವಲೆಂಟ್ ಕಾಂಪೌಂಡ್ ಮಾಡುತ್ತೆ, ಬಟ್ ಬೇರೆ ಎಲ್ಲ ಅಯೋನಿಕ್ ಕಾಂಪೌಂಡ್ ಮಾಡುತ್ತೆ. ಬೆರಿಲಿಯಂ ಕೋವಲೆಂಟ್ ಕಾಂಪೌಂಡ್ ಮಾಡುತ್ತೆ, ಬೇರೆಲ್ಲ ಎಲಿಮೆಂಟ್ಸ್ ಓಕೆ. ಸೊ ಆತರ. ಸೊ ಹಾಗಾಗಿ ದೇ ಆರ್ ಫ್ಯಾಮಿಲಿ. ಸೊ ಅದನ್ನ ನಾವೇನಂತ ಕರಿತೀವಿ? ಅನಾಮಲಸ್ ಪ್ರಾಪರ್ಟಿ, ಅನಾಮಲಸ್ ಬಿಹೇವಿಯರ್ ಅಂತ ಕರಿತೀವಿ. So the behavior of lithium and beryllium is more similar with the second element of the group, of the following group. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ಬೆರಿಲಿಯಂ ಆದ್ಮೇಲೆ ಯಾವ್ದಿದೆಯಪ್ಪ ನೆಕ್ಸ್ಟ್ ಎಲಿಮೆಂಟ್ ನಮ್ಗೆ? ಬೋರಾನ್. ಬೆರಿಲಿಯಂ ಕೆಳಗಡೆ ಮೆಗ್ನೀಷಿಯಂ ಇದೆ, ಹೌದಲ್ವಾ? ಈಗ ನೋಡಿ, ಅವ್ರೇನ್ ಹೇಳ್ತಾರೆ, the behavior of lithium and beryllium is more similar with the second element of the following group. Okay, second element of the following group. ಈಗ ಬೋರಾನ್ ಕೆಳಗಡೆ ಯಾವ್ದು ಬರುತ್ತೆ? ಅಲ್ಯೂಮಿನಿಯಂ ಬರುತ್ತಾ? ಅಲ್ಯೂಮಿನಿಯಂ. ಸೊ ಅವ್ರೇನ್ ಹೇಳ್ತಿದ್ರೆ, ಈ ಲಿಥಿಯಂ ಮತ್ತೆ ಬೆರಿಲಿಯಂ ಬಿಹೇವಿಯರ್ ಇದೆಯಲ್ಲ, ಅದು ಯಾರ್ದು ಸಿಮಿಲರ್ ಆಗಿರ್ತದೆ? ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಆಫ್ ದ ಫಾಲೋಯಿಂಗ್ ಗ್ರೂಪ್, ಅಂದ್ರೆ ನೆಕ್ಸ್ಟ್ ಗ್ರೂಪ್ ಅಲ್ಲಿರೋ ಸೆಕೆಂಡ್ ಎಲಿಮೆಂಟ್ ಜೊತೆ. ಅರ್ಥ ಆಗ್ತಿದೆಯಾ ಹಿಂಗೆ? ಇದು ಬೋರಾನ್ ಕೆಳಗಡೆ ಅಲ್ಯೂಮಿನಿಯಂ.
ಹಾಕಿದ್ದೀನಿ. ಓಕೆ, ಅವ್ರೇನ್ ಹೇಳ್ತಿದಾರೆ, ಇವಾಗ ನಾವೇನ್ ಹೇಳಿದ ತನಕ ಏನ್ ಹೇಳಿದ್ವಿ, ಲಿಥಿಯಂದು ಪ್ರಾಪರ್ಟಿ ಜೊತೆಗಿರೋ ಬೆಳಗಡೆ ಇರೋ ಎಲಿಮೆಂಟ್ ಗಳ ಪ್ರಾಪರ್ಟಿ ಡಿಫ್ರೆಂಟ್ ಆಗುತ್ತೆ ಅಂತ ಹೇಳಿದ್ರು, ಹೌದಾ? Yes, sir. ಈಗ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅವರು, ದ ಪ್ರಾಪರ್ಟೀಸ್ ಆಫ್ ಲಿಥಿಯಂ ಈಸ್ ಸಿಮಿಲರ್ ಟು ದ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಎಲಿಮೆಂಟ್ ಆಫ್ ದ ಫಾಲೋಯಿಂಗ್ ಗ್ರೂಪ್. ಗೊತ್ತಾಯ್ತಾ? So lithium character, magnesium character similar ಇರುತ್ತೆ. ಹೌದು, ಅದನ್ನೇ ಹೇಳ್ತಾ ಇರೋದು. ಸೊ ಇಲ್ಲಿ ದ ಮೆಗ್ನೀಷಿಯಂ ಅಂಡ್ ಅಲ್ಯೂಮಿನಿಯಂ ರೆಸ್ಪೆಕ್ಟಿವ್ಲಿ ಸಾರ್ಟ್ ಆಫ್ ಸಿಮಿಲಾರಿಟೀಸ್ ಕಾಮನ್ಲಿ ಡೆಫೈನ್ಡ್ ಆಸ್ ಡಯಾಗನಲ್ ರಿಲೇಶನ್ಶಿಪ್. ಇದನ್ನ ನಾವೇನಂತ ಕರಿತೀವಿ? Diagonal. ನಿಮ್ಗೆ ಗೊತ್ತಿದೆ ಡಯಾಗನಲ್ ಅಂದ್ರೆ ಗೊತ್ತಿದ್ಯಾ? Yes, sir. ಹೀಗೆ ಬರಿತೀವಿ ನೋಡಿ ಡಯಾಗನಲ್. ಇದು ನೋಡಿ ಡಯಾಗನಲ್ ತರನೇ ಇದೆಯಲ್ವಾ? Yes, sir. ಬೆರಿಲಿಯಂ ಮತ್ತೆ ಅಲ್ಯೂಮಿನಿಯಂ, ಈಗ ಇವೆರಡು ಸಿಮಿಲಾರಿಟಿ ಆಗುತ್ತೆ ಪ್ರಾಪರ್ಟಿ, ಇವೆರಡು ಸಿಮಿಲರ್ ಆಗುತ್ತೆ ಪ್ರಾಪರ್ಟಿ. ಸೊ ಅದನ್ನ ಇವ್ರು ಏನಂತ ಕರೀತಾರೆ? Diagonal That is relation. known as diagonal relationship. ಅರ್ಥ ಆಗ್ತಿದ್ಯಾ? ಕ್ಲಿಯರ್ ಆಯ್ತಾ ಇದು? Yes, sir. ಎರಡು ಗೊತ್ತಾಗ್ಬೇಕು ನಿಮ್ಗೆ. ಇಲ್ಲಿ ಒಂದು ಅನಾಮಲಸ್ ಪ್ರಾಪರ್ಟಿ ಗೊತ್ತಾಗ್ಬೇಕು, ಇನ್ನೊಂದು ಡಯಾಗನಲ್ relation. ಓಕೆ, ಈಗ ಅನಾಮಲಸ್ ಪ್ರಾಪರ್ಟಿ ಏನಕ್ಕೆ ಬರ್ತಾ ಇದೆ ಅನ್ನೋದಕ್ಕೆ ರೀಸನ್ಸ್. ಓಕೆ, ರೀಸನ್ಸ್ ಫಾರ್ ಅನಾಮಲಸ್ ಪ್ರಾಪರ್ಟಿ. ಫಸ್ಟ್ನೇದು ಏನಿದೆ ಅಂದ್ರೆ ಸ್ಮಾಲ್ ಸೈಜ್. ಲಿಥಿಯಂ ಸ್ಮಾಲ್ ಸೈಜ್ ಇದೆಯಾ? Yes, sir. ಅಂದ್ರೆ ಅಲಾಂಗ್ ದ ಪೀರಿಯಡ್ ಸೈಜ್ ಚಿಕ್ಕದೇ ತಾನೆ, ಡೌನ್ ದ ಗ್ರೂಪ್ ಜಾಸ್ತಿ ಆಗ್ಬೇಕಲ್ವಾ? Yes, sir. ಸೊ ಅಯನೈಸೇಷನ್ ಎನರ್ಜಿ ಲಿಥಿಯಂ ಜಾಸ್ತಿನಾ ಸೋಡಿಯಂ ಜಾಸ್ತಿನಾ? Lithium ಜಾಸ್ತಿ. ಲಿಥಿಯಂ ಜಾಸ್ತಿ. ಡೌನ್ ದ ಗ್ರೂಪ್ ಅಯನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾದ್ರೆ Decrease. ಹೈ ಅಯನೈಸೇಷನ್ ಎನರ್ಜಿ ಅಂತ ಬರೀಬೋದಾ? Yes, sir. ಎಲೆಕ್ಟ್ರೋನೆಗೆಟಿವಿಟಿ ಲಿಥಿಯಂ ಜಾಸ್ತಿನಾ ಸೋಡಿಯಂ ಜಾಸ್ತಿನಾ? Lithium. ಅದು ಕೂಡ ಡೌನ್ ದ ಗ್ರೂಪ್ ಡಿಕ್ರೀಸ್. Yes, sir. ಹೈ ಎಲೆಕ್ಟ್ರೋನೆಗೆಟಿವಿಟಿ ಅಲ್ವಾ? ಸೊ ಇದಿಷ್ಟು ಮೇನ್ ಆಗಿ ಮೂರು ರೀಸನ್ಸ್ ಏನಕ್ಕೆ ನಮ್ಗೆ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಏನ್ ಮಾಡ್ತಿದೆ? Anomalous. ಅನಾಮಲಸ್ Anomalous ಪ್ರಾಪರ್ಟಿ. properties. Okay, so this is the reason why all these elements of the second period are exhibiting anomalous behavior ಅನ್ನೋದಕ್ಕೆ ಇವು ಮೂರು ರೀಸನ್. ಗೊತ್ತಾಗಿದ್ಯಾ? ನೆನ್ಪಿಟ್ಕೋಬೇಕು. ಈ ರೀಸನ್ ಯಾವತ್ ಕೇಳಿದ್ರೆ ಹೇಳ್ಬೇಕು. ನಾನು ಕೇಳ್ತೀನಿ ಅನಾಮಲಸ್ ಪ್ರಾಪರ್ಟೀಸ್ ರೀಸನ್ ಏನು ಅಂತ. ಈ ಮೂರು ನೆನ್ಪಿಟ್ಕೋಬೇಕು ನೀವು. ಕ್ಲಿಯರ್ ಆಗಿದೆ ಅದು? Yes, sir. ಓಕೆ, ಸೊ ನೆಕ್ಸ್ಟ್ ಡಯಾಗನಲ್ ರಿಲೇಶನ್ಶಿಪ್ ಹೋಗ್ತಿಂತ ಮುಂಚೆ ನೋಡಿ, ಅನಾಮಲಸ್ ಬಿಹೇವಿಯರ್ ಏನಕ್ಕೆ ಅಂದ್ರೆ ಸ್ಮಾಲ್ ಸೈಜ್, ಓಕೆ, ಮತ್ತೆ ಹೈ ಎಲೆಕ್ಟ್ರೋನೆಗೆಟಿವಿಟಿ, ಇನ್ನೊಂದು ಯಾವುದು ಹೈ ಅಯನೈಸೇಷನ್ ಎನರ್ಜಿ. ಚಾರ್ಜ್ ರೇಡಿಯಸ್ ರೇಷಿಯೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ, ನಾನು ಹೋಗ್ತಾ ಹೇಳ್ತೀನಿ. The first member of p block element displays greater ability to form p5 bond. ಇವೆಲ್ಲ ನಿಮಗೆ p block ಅಲ್ಲಿ ಹೇಳ್ತೀನಿ ನಾನು. ಇಲ್ಲಿ ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ಕೆಮಿಕಲ್ ಬಾಂಡಿಂಗ್ ಆಗಬೇಕು. ಬಟ್ ಸೋ ಫಾರ್ ನಾವು ನೀವು ನೆನ್ಪಿಟ್ಕೋಬೇಕಾಗಿರೋದು ಏನೋ ರೀಸನ್ಸ್. Small size. Small size, electronegativity. Yes. ಓಕೆ, ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕು. ಗೊತ್ತಾಗಿದ್ಯಾ? ಸೊ ಡಯಾಗನಲ್ ರಿಲೇಶನ್ಶಿಪ್ ಗೊತ್ತಾಯ್ತಾ ನಿಮ್ಗೆ? Yes, sir. ಏನು ಎಲಿಮೆಂಟ್ಸ್ ಯಾವುದು ಸೆಕೆಂಡ್ ಪೀರಿಯಡ್ ಅಲ್ಲಿ ಇರುವಂತ ಎಲಿಮೆಂಟ್ ಕೆಮಿಕಲಿ ಮೋರ್ ಸಿಮಿಲರ್ ಟು ದ ಸೆಕೆಂಡ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಗ್ರೂಪ್. ಗೊತ್ತಾಗ್ತಿದ್ಯಾ? ಕ್ಲಿಯರ್ ಆಗಿ ಅದು? ಸೊ ನೀವು ತಗೊಂಡ್ರೆ ಈಗ ಇಲ್ಲಿ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್ ಅಂತ ಇರುತ್ತೆ. ನೆಕ್ಸ್ಟ್ ಸೋಡಿಯಂ, ಮೆಗ್ನೀಷಿಯಂ, Aluminum. ಡಯಾಗನಲ್ ರಿಲೇಶನ್ಶಿಪ್ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಇದೇನಿದು, ದಿಸ್ ಇಸ್ ದ ಡಯಾಗನಲ್ ರಿಲೇಶನ್ಶಿಪ್. ಓಕೆ, ಸೊ the similarities, ಈ ಒಂದು similarities between pair of element belonging to different groups and different periods ಏನಾಗಿದೆ ನಮಗೆ ಡಯಾಗನಲಿ ಇದೆ. ಸೊ ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ ನಾವು? ಡಯಾಗನಲ್ ರಿಲೇಶನ್ಶಿಪ್ ಅಂತ ಕರಿತೀವಿ.
ಗೊತ್ತಾಗಿದ್ಯಾ? Yes. ಸೊ ಇದನ್ನ ನೆನ್ಪಿಟ್ಕೊಂಡು. ಓಕೆ. ಸೊ ನೆಕ್ಸ್ಟ್ ನಮ್ಗೆ ಪೀರಿಯಾಡಿಕ್ ಟ್ರೆಂಡ್ಸ್ ಅಂಡ್ ಕೆಮಿಕಲ್ ರಿಯಾಕ್ಟಿವಿಟಿ ಅಂತ ಇದೆ. ದ ಪೀರಿಯಾಡಿಸಿಟಿ ಇಸ್ ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇಲ್ಲಿ ನೀವು ನೋಡಿದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಬಿಕಮ್ಸ್ ಮೋರ್ ನೆಗೆಟಿವ್ ಹೇಳಿದ್ದಾರೆ, ಹೌದಾ? ಅಕ್ರಾಸ್ ದ ಪೀರಿಯಡ್. Yes, sir. ಸೊ ಹಾಗಾದ್ರೆ ಅಯನೈಸೇಷನ್ ಎಂಥಾಲ್ಪಿ ಆಫ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಎಲಿಮೆಂಟ್. ಎಕ್ಸ್ಟ್ರೀಮ್ ಲೆಫ್ಟ್ ಅಂದ್ರೆ ಯಾವ್ದು ಹೇಳಿ? ಸೋಡಿಯಂ ಬರ್ತಲ್ಲ ಅದೇ. ಎಸ್, ಅಂದ್ರೆ ಆಲ್ಕಲಿ ಮೆಟಲ್ಸ್ ಅಲ್ವಾ ಅದು? Yes, sir. ಅದನ್ನ ಹೇಳಿದಾರೆ ನೋಡಿ, ನಾನು ಇದು ಮುಂಚೆನೆ ಹೇಳಿದೆ. ಇಸ್ ದ ಲೀಸ್ಟ್ and the electron gain enthalpy of the element on the extreme right is highest. Alva? So noble gases having completely filled have either rather positive electron gain enthalpy. Andre noble gases gain idave, positive electron gain enthalpy ಇದೆ. ನಾವು electron gain enthalpy ಯಾವತ್ತು ನೆಗೆಟಿವ್ ಅಂತ ಹೇಳಿದ್ವಿ, Negative. ಯಾವತ್ತು Positive. ಅಂತ ಹೇಳಿದ್ವಿ. ಸೊ ಇಲ್ಲಿ ನೋಡಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಪಾಸಿಟಿವ್ ಯಾವ್ದಕ್ಕೆ? Noble gases. Okay, so this results into high chemical reactivity at the two extremes. ಅಂದ್ರೆ ಈ ಕಡೆ ಇರೋದು ಯಾವುದು? ಫಸ್ಟ್ ಗ್ರೂಪ್, ಹೌದಲ್ವಾ? ಇನ್ನೊಂದ್ ಕಡೆ ಇರೋದು ಯಾವುದು? 17th ಗ್ರೂಪ್, ಹೌದಲ್ವಾ? ಸೊ ಇವೆರಡರ ಮಧ್ಯ ರಿಯಾಕ್ಟಿವಿಟಿ ಏನಾಗಿರ್ತದೆ? ಯಾವತ್ತು ಹೈ ಇರುತ್ತೆ. ಇರುತ್ತೆ. ಅದನ್ನ ಹೇಳ್ತಿದಾರೆ ನೋಡಿ, ಹೈ ಕೆಮಿಕಲ್ ರಿಯಾಕ್ಟಿವಿಟಿ ಅಟ್ ದ ಟೂ ಎಕ್ಸ್ಟ್ರೀಮ್ಸ್. ಎಕ್ಸ್ಟ್ರೀಮ್ಸ್ ಅಂದ್ರೆ ಎಂಡ್, ಎರಡು ಎಂಡ್ಗಳಲ್ಲಿ. ಓಕೆ, ಲೋಯೆಸ್ಟ್ ಎಲ್ಲಿ? ಸೆಂಟರ್ ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಮ್ಯಾಕ್ಸಿಮಮ್ ಕೆಮಿಕಲ್ ರಿಯಾಕ್ಟಿವಿಟಿ ಅಟ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಅಂದ್ರೆ ಆಲ್ಕಲಿ ಮೆಟಲ್ exhibited by the loss of electron leading to the formation of cation and cation at the extreme right shown by the gain of electron forming anion. ಅಂದ್ರೆ ಇವೆಲ್ಲ ಏನ್ ಮಾಡುತ್ತೆ? ಕ್ಯಾಟಯನ್ ತಾನೆ, Na+, Yes, sir. K+ ಎಲ್ಲ ನಾನು ಹೇಳಿದೆ ನಿಮ್ಗೆ ಯಾವತ್ತು. ಇದೆಲ್ಲ ಏನ್ ಮಾಡುತ್ತೆ? Cl-, Br- ಎಲ್ಲ ಅದಲ್ಲ, ಇವೆಲ್ಲ ಆನೈನ್ ಮಾಡುತ್ತೆ, ಇವೆಲ್ಲ ಕ್ಯಾಟಯನ್ ಫಾರ್ಮೇಷನ್ ಮಾಡುತ್ತೆ. ಎಸ್, ಅದನ್ನ ನಾನು ಮುಂಚೆನೆ ನಿಮ್ಗೆ ತಿಳಿಸಿದ್ದೀನಿ. ಓಕೆ, so the chemical reactivity of an element can be shown by its reaction with oxygen and halogen. Okay, best, ತುಂಬಾ ಬೆಸ್ಟ್ ಆಗಿ ನಮ್ಗೆ ಯಾವಾಗ ಗೊತ್ತಾಗುತ್ತೆ ರಿಯಾಕ್ಟಿವಿಟಿ ಅಂದ್ರೆ when we react that with oxygen and halogen. So ಇಲ್ಲಿ ಓದ್ಕೊಳ್ಳಿ, the normal oxide formed by the elements on the extreme left ಅಂದ್ರೆ ಯಾವುದು? ಆಲ್ಕಲಿ ಮೆಟಲ್ಸ್. ಸೊ ಅಲ್ಲಿರುವಂತಹ ಆಲ್ಕಲಿ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಅದನ್ನೇನಂತ ಕರಿತೀವಿ? ಬೇಸಿಕ್ ಅಂತ ಕರಿತೀವಿ. ಓಕೆ, ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರುವಂತದ್ದು ರಿಯಾಕ್ಟ್ ಆದ್ರೆ ಆಕ್ಸಿಜನ್ ಜೊತೆ ಅದೇನಾಗುತ್ತೆ? ಅಸಿಡಿಕ್. ನೆನ್ಪಿಟ್ಕೊಳ್ಳಿ, ಅಂದ್ರೆ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಬೇಸಿಕ್, ನಾನ್ ಮೆಟಲ್ಸ್ ಆಕ್ಸಿಜನ್ ಜೊತೆ ಅಸಿಡಿಕ್. ಬರ್ಕೊಳ್ಳಿ, ಅದನ್ನ ಎಲ್ಲರೂ ಬರ್ಕೊಳ್ಳಿ, ಅದನ್ನ ತುಂಬಾ ಇಂಪಾರ್ಟೆಂಟ್. ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಬೇಸಿಕ್ ಆಕ್ಸೈಡ್. ನಾನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಅಸಿಡಿಕ್ ಆಕ್ಸೈಡ್. ಬರ್ಕೊಬೇಕು ಎಲ್ರೂ. ಓಕೆ, ಆಕ್ಸೈಡ್ಸ್ ಆಫ್ ದ ಎಲಿಮೆಂಟ್ ಇನ್ ದ ಸೆಂಟರ್ ಆರ್ ಆಂಫೋಟರಿಕ್. ಸೆಂಟರ್ ಅಲ್ಲಿ ಇರುವಂತದ್ದು ಆಂಫೋಟರಿಕ್, ಅಂದ್ರೆ ಈ ಕಡೆ ಅಸಿಡಿಕ್ ಆಗಿರಲ್ಲ, ಬೇಸಿಕ್ ಆಗಿರಲ್ಲ, ಮಧ್ಯದಲ್ಲಿ. ಸೊ ಅದಕ್ಕೆ ಎಕ್ಸಾಂಪಲ್ ನೋಡಿ, Al2O3 H2O3 ಕೊಟ್ಟಿದ್ದಾರೆ. ನ್ಯೂಟ್ರಲ್ ಆಕ್ಸೈಡ್ಸ್ ಯಾವ್ದೆಲ್ಲ? CO, NO, N2O ಇವೆಲ್ಲ ಏನಾಗುತ್ತೆ? ನ್ಯೂಟ್ರಲ್ ಆಕ್ಸೈಡ್ಸ್ ಆಗುತ್ತೆ. ಗೊತ್ತಾಗಿದ್ಯಾ? ತುಂಬಾ ಇಂಪಾರ್ಟೆಂಟ್, ಇದ್ರಲ್ಲೇ 1 ಮಾರ್ಕ್ಸ್ ಕೇಳೋದು ನಿಮ್ಮ ಕ್ವಶನ್ಸ್, ಇದನ್ನೆಲ್ಲ ಬರ್ಕೋಬೇಕು ನೀವು. With acid, whereas neutral oxides have no acidic or basic property. Amphoteric ಗೆ ಎರಡು ಇರುತ್ತೆ, acidic ಅಥವಾ basic. ನ್ಯೂಟ್ರಲ್ ಗೆ ಎರಡು ಇರೋದಿಲ್ಲ. ಗೊತ್ತಾಗಿದ್ಯಾ? ಲಾಸ್ಟ್ ಸ್ಲೈಡ್ ಇದಾ ಇನ್ನು ಹಿಂದೆನಾ? ಸರ್, ಇನ್ನೊಂದು ಡೌಟ್ಸ್ ಇದೆಯಾ ಇದರಲ್ಲಿ? ನೋ ಸರ್, ಥ್ಯಾಂಕ್ ಯು. ನೋಡಿ, ಇಲ್ಲಿ Na2 with water forms a strong base, whereas ClO7 forms strong acid. ಅಂದ್ರೆ Na2 ನ ನೀವು ವಾಟರ್ ಜೊತೆ ಹಾಕಿದ್ರೆ ನೋಡಿ, ಇಲ್ಲಿ ಏನ್ ಬಂತು? ಬೇಸ್ ಬಂದಿದೆ ಅಲ್ವಾ? Cl2O7 ನೀವು ವಾಟರ್ ಜೊತೆ ಹಾಕಿದ್ರೆ ಏನ್ ಬರ್ತಿದೆ? ಆಸಿಡ್ ಬರ್ತಿದೆ. ಅದನ್ನೇ ಹೇಳಿದ್ ನಾನು, ಇದು ಮೆಟಲ್, ಇದು ನಾನ್ ಮೆಟಲ್. ಆಸಿಡ್, ಮೆಟಲ್, ಬೇಸ್. ಗುಡ್.
ಸೊ ಈಗ ನೆಕ್ಸ್ಟ್ ಏನಿದ್ರೆ ಅಮಾಂಗ್ ದ ಟ್ರಾನ್ಸಿಷನ್ ಮೆಟಲ್ ದ ಚೇಂಜ್ ಇನ್ ಅಟಾಮಿಕ್ ರೇಡಿಯಾ ಇಸ್ ಮಚ್ ಸ್ಮಾಲರ್ ಆಸ್ ಕಂಪೇರ್ಡ್ ಟು ದೋಸ್ ಆಫ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಕ್ರಾಸ್ ದ ಪೀರಿಯಡ್. The change in atomic radius is still smaller among the inner transition metals. The ionization enthalpy are intermediate between those of S and P block. As a consequence, they are less electropositive groups than 1 and 2 metals. So transition metal yaad bantu iga transition andre ಟ್ರಾನ್ಸಿಷನ್ ಡಿ ಬ್ಲಾಕ್. ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಅಲ್ಲಿ ಅವ್ನು ಹೇಳ್ತಿದ್ದಾರೆ ಅವರು ಆ ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ಅಟಾಮಿಕ್ ರೇಡಿಯೈ ಚೇಂಜಸ್ ಆಗುತ್ತಲ್ವಾ, ಅದೇನಿರ್ತದೆ ತುಂಬಾ ಸ್ಮಾಲ್ ಇರುತ್ತೆ. ಅಂದ್ರೆ ಈಗ 1 ಸೆಂಟಿಮೀಟರ್ ಇದೆ ಅಂದ್ರೆ ನೆಕ್ಸ್ಟ್ 1.1 ಸೆಂಟಿಮೀಟರ್ ಇರುತ್ತೆ ನೆಕ್ಸ್ಟ್ ಎಲಿಮೆಂಟ್. ಬಟ್ ಅದೇ ನಾವು ಎಸ್ ಬ್ಲಾಕ್ ಅಲ್ಲಿ ತಗೊಂಡ್ರೆ ಒಂದ್ರದ್ದು 1 ಸೆಂಟಿಮೀಟರ್, ಇನ್ನೊಂದು 10 ಸೆಂಟಿಮೀಟರ್. ಸೊ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ. ನಾನೊಂದು ಎಕ್ಸಾಂಪಲ್ ಹೇಳಿದ್ದೀನಿ ಅಷ್ಟೇ, ಅರ್ಥ ಆಗ್ತಿದ್ಯಾ? ಸೊ ಅಟಾಮಿಕ್ ರೇಡಿಯೈ ಚೇಂಜಸ್ ಯಾವ್ದ್ರಲ್ಲಿ ಟ್ರಾನ್ಸಿಷನ್ ಮೆಟಲ್ ಅಲ್ಲಿ ತುಂಬಾ ಕಮ್ಮಿ ಇರುತ್ತೆ ವಿತ್ ಕಂಪೇರ್ ಟು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಯಾವ್ದು? ಆಲ್ಕಲಿ ಅರ್ಥ ಆಲ್ಕಲಿ ಮೆಟಲ್. ಎಸ್ ಅಂಡ್ ಪಿ ಬ್ಲಾಕ್ ಎರಡುವೆ. ಎಷ್ಟು ಸಲ ರಿಪೀಟ್ ಮಾಡಿದೀನಿ, ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಬೋತ್ ಎಸ್ ಅಂಡ್ ಪಿ ಬ್ಲಾಕ್. ಬರ್ಕೊಳ್ಳಿ ಅದನ್ನ, ನೀವು ಹೇಳೋದನ್ನ ಬರ್ಕೊಳ್ಳೋದಿಲ್ಲ ನೀವು. ಸೊ ಅದೇ ರೀತಿ ಇನ್ನರ್ ಟ್ರಾನ್ಸಿಷನ್ ಹೋದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಅದು ಆ ಒಂದು ಅಟಾಮಿಕ್ ರೇಡಿಯಲ್ಲಿ ಕಮ್ಮಿ ಚೇಂಜಸ್ ಆಗೋದು ಇನ್ನೂ ಕಮ್ಮಿ ಆಗುತ್ತೆ. ಇದನ್ನ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಓದ್ಬೇಕಾದ್ರೆ ಇನ್ ಡೆಪ್ತ್ ನಾವು ಅದನ್ನ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ದಟ್ ಇಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಎಸ್ ಅಂಡ್ ಪಿ ಬ್ಲಾಕ್. ಎಸ್ ಮತ್ತೆ ಪಿ ಬ್ಲಾಕ್ ಮಧ್ಯೆ. ಈಗ ಎಸ್ ಬ್ಲಾಕ್ ಅಲ್ಲಿ ಅಯನೈಸೇಷನ್ ಕಮ್ಮಿ, ಆಸ್ ವಿ ಮೂವ್ ಅಲಾಂಗ್ ದ ಪೀರಿಯಡ್ ಎಸ್ ಏನಾಗುತ್ತೆ, ಅಯನೈಸೇಷನ್ ಇನ್ಕ್ರೀಸ್ ಆಗುತ್ತೆ, ಪಿ ಬ್ಲಾಕ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಇವೆರಡರ ಮಧ್ಯೆ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ, ನಮ್ಗೆ ಇಂಟರ್ಮೀಡಿಯೇಟ್ ಆಗಿ ಇರುತ್ತೆ. ಅದಾಗಿದೆಯಾ? Yes, sir. So that completes your chapter classification of elements and periodic properties. So ಇಲ್ಲಿಗೆ ನಿಮ್ ಥರ್ಡ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಗೊತ್ತಾಗಿದೆಯಾ? Yes, sir. Okay. So when n is equal to 5 ಅಲ್ವಾ? Yes, sir. n is equal to 5 ಇದ್ದಾಗ ಎಲ್ಲಿ ಎಷ್ಟು ಹೇಳ್ತೀರಾ ನನಗೆ? 0, 1, 2, 3. ಹೌದಲ್ವಾ? ಸೊ ಇಷ್ಟು 0, 1, 2, 3. ಓಕೆ. ಸೊ ಹಾಗಾದ್ರೆ the order in which energy of the available orbitals. ಸೊ ಅಂದ್ರೆ ಇಲ್ಲಿ ಈಗ ನಮ್ಗೆ 0 ಅಂದ್ರೆ ಇಲ್ಲಿಗೆ ಆರ್ಬಿಟಲ್ ಎಷ್ಟು ಬರೀಬಹುದು? 0ಗೆ 1 ಆರ್ಬಿಟಲ್ ಬರೀಬಹುದಾ? 0ಗೆ. ನೆಕ್ಸ್ಟ್ ಅಂದ್ರೆ ಇದು ಎಸ್, ಇದು ಪಿ, ಇದು ಡಿ, ಇದು ಎಫ್. ಓಕೆ ಅಲ್ವಾ? ಓಕೆ. ಓಕೆ. ಸೊ ಈಗ ಎಸ್ ಅಂದ್ರೆ ಇಲ್ಲಿ ಎಷ್ಟು ಎಲೆಕ್ಟ್ರಾನ್? 2 electron. ಇಲ್ಲಿ 6 electron. 6 electron. ಇಲ್ಲಿ 10, ಇಲ್ಲಿ 14. ಓಕೆನಾ? ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಆಗುತ್ತೆ ಇಲ್ಲಿ ನಮ್ಗೆ? 32 ಎಲೆಕ್ಟ್ರಾನ್ಸ್ ಆಗುತ್ತೆ. ಹೌದಲ್ವಾ? ಓಕೆ. ಇವಾಗ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಅಕಾರ್ಡಿಂಗ್ ಟು ಆಫ್ಬಾ ಪ್ರಿನ್ಸಿಪಲ್. ಆಫ್ಬಾ ಪ್ರಿನ್ಸಿಪಲ್ ಗೊತ್ತಿದ್ಯಾ? Yes, sir. ಏನ್ ಹೇಳುತ್ತೆ ಆಫ್ಬಾ ಪ್ರಿನ್ಸಿಪಲ್? ಯಾವ್ದು ಫಿಲ್ ಮಾಡ್ಬೇಕು? ಗ್ರೌಂಡ್ ಸ್ಟೇಟ್ ಆಫ್ ಎನ್ ಆಟಮ್ ನ ಫಿಲ್ ಮಾಡಿದ್ರೆ ಲೋವರ್ ಎನರ್ಜಿನ ಫಿಲ್ ಮಾಡ್ಬೇಕಲ್ವಾ? ಲೋವರ್ ಎನರ್ಜಿನ ಫಿಲ್ ಮಾಡಿ ಆಮೇಲೆ ಹೈಯರ್ ಎನರ್ಜಿಗೆ ಹೋಗ್ಬೇಕು ಅಲ್ವಾ? ಸೊ ಅಕಾರ್ಡಿಂಗ್ ಟು ಆಫ್ಬಾ ಪ್ರಿನ್ಸಿಪಲ್ ಹೋದ್ರೆ ಫಿಲ್ಲಿಂಗ್ ಆಫ್ ಆರ್ಬಿಟಲ್ ಇನ್ ದ ಸಬ್ಶೆಲ್ ಏನಾಗುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಆಗುತ್ತೆ. ಹೌದಾ? ಅಲ್ಲಿ ನೀವು 4f. ಓಕೆ. ಅಂದ್ರೆ ಇಲ್ಲಿ ನಿಮ್ಗೆ ಇದೇನಾಗುತ್ತೆ ಅಂದ್ರೆ ನೋಡಿ, ದಿಸ್ ಒನ್ ಇದೆಯಲ್ವಾ,
ಇಲ್ಲಿ ಪೈ ಎಸ್, ಓಕೆನಾ, ಇದು ನೆಕ್ಸ್ಟ್ ಪೈ ಪಿ, ಓಕೆ. ಸೊ ಪೈ ಎಸ್ ಮತ್ತೆ ಪೈ ಪಿ. ಸೊ ಇಲ್ಲಿ ಎಫ್ ತಗೊಂಡ್ರೆ 4F ಸಬ್ಶೆಲ್ ಮತ್ತೆ 5S ಕಂಪೇರ್ ಮಾಡಿದ್ರೆ 4F ಮತ್ತೆ 5S ಯಾವ್ದ್ರಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ ಇಲ್ಲಿ? 4F. 4F ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಯಾವ್ದು ಫಸ್ಟ್ ಫಿಲ್ ಆಗ್ಬೇಕು? ಅದು 5S ಗೆ. 5S ಗೆ ಫಿಲ್ ಆಗ್ಬೇಕು, ಹೌದಲ್ವಾ? ಹಾಗಾದ್ರೆ 5S ಬರ್ಕೊಂತೀನಿ. ಓಕೆ. ಸೊ ನೆಕ್ಸ್ಟ್ 5S ಆದ್ಮೇಲೆ ಅದ್ರಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ? 4D ಬರುತ್ತೆ. 4D. 5S ಆದ್ಮೇಲೆ 4D, ಆಮೇಲೆ ನೆಕ್ಸ್ಟ್ ಬರೋದು ಯಾವ್ದು ನಮಗೆ? 5P. ಓಕೆ. ಹಾ. ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಈಗ ಇದ್ರಲ್ಲಿ ಎಷ್ಟು ಆರ್ಬಿಟಲ್ ಸಿಗುತ್ತೆ ನೋಡ್ಕೋಬೇಕು ಅಲ್ವಾ? 1 5 7 ಇಲ್ಲಿ 1 ಸಿಗುತ್ತೆ ಆರ್ಬಿಟಲ್, 5 ಸಿಗುತ್ತೆ, ಇಲ್ಲಿ 3 ಸಿಗುತ್ತೆ. ಟೋಟಲ್ ಎಷ್ಟಾಯ್ತು? 9 ಆರ್ಬಿಟಲ್ ಆಯ್ತು ಅಲ್ವಾ? ಸೊ 9 ಆರ್ಬಿಟಲ್, ಒಂದು ಆರ್ಬಿಟಲ್ 2 ಎಲೆಕ್ಟ್ರಾನ್ ಅನ್ನಂಗೆ 9 ಆರ್ಬಿಟಲ್ ಎಷ್ಟು ಎಲೆಕ್ಟ್ರಾನ್ ಆಗುತ್ತೆ? 18 ಎಲೆಕ್ಟ್ರಾನ್ ಆಗುತ್ತೆ. ಓಕೆ. ಸೊ ಅಲ್ಲಿಗೆ ನಿಮ್ಗೆ 18 ಎಲೆಕ್ಟ್ರಾನ್ಸ್ ನ ಇಲ್ಲಿ ಫಿನ್ಸ್ ಮಾಡಬಹುದು. ಮೀನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೀವು 5th ಪೀರಿಯಡ್ ಅಲ್ಲಿ ಹಾಕೋದೆಷ್ಟು? 18 ಹಾಕಬಹುದು. ಗೊತ್ತಾಗಿದ್ಯಾ? ಓಕೆ. ಸೊ ಅದರಿಂದ ನೀವೇನ್ ಮಾಡ್ತೀರಿ, ಇಲ್ಲಿ 18 ಎಲೆಕ್ಟ್ರಾನ್ಸ್ NS, N-2F, N-1D ಮತ್ತೆ ಯಾವ್ದು ನೆಕ್ಸ್ಟ್? NP. ಈಗ N ವ್ಯಾಲ್ಯೂ ಎಷ್ಟು ಇಲ್ಲಿ? 5 ಅಲ್ವಾ? ಸೊ ಏನ್ ಬರುತ್ತೆ ಇಲ್ಲಿ? 5S, ಆಮೇಲೆ 5 3F ಮತ್ತೆ 4D ಮತ್ತೆ 5P. ಓಕೆ. ಸೊ ಇಲ್ಲಿ ನಮ್ಗೆ 3F ನಾಟ್ ಪಾಸಿಬಲ್, ಹೌದಾ? 3F ಯಾಕೆ ಪಾಸಿಬಲ್ ಆಗಲ್ಲ ಅಂದ್ರೆ ನೀವು N=3 ಆದ್ರೆ L ವ್ಯಾಲ್ಯೂ ಏನಾಗ್ಬೇಕು ಹೇಳಿ? 0 1 2 ಅಷ್ಟೇ ಅಲ್ವಾ? ಅಂದ್ರೆ SPD ಅಷ್ಟೇ ಆಗ್ಬೇಕು, F ಇಲ್ಲ ಇಲ್ಲಿ. ಸೊ ಹಾಗಾಗಿ 3F ಎಕ್ಸಿಸ್ಟ್ ಆಗೋದಿಲ್ಲ. ಕ್ಲಿಯರ್ ಆಗಿದ್ಯಾ? ಸೊ ನಿಮ್ಗೆ ಉಳ್ಕೊಳ್ಳೋದು ಯಾವ್ದಾವ್ದು? 5S, 4D. ಸೊ ಈಗ 5S ಇಂದ 1 ಆರ್ಬಿಟ್, 4D ಇಂದ 3 ಆರ್ಬಿಟ್, 4D ಅಲ್ಲಿ 5, 4D ಅಲ್ಲಿ 5, ಸಾರಿ 5P ಅಲ್ಲಿ 3. ಹಾ. 5P. ಸೊ 5 ಮತ್ತೆ 3 ಅಲ್ವಾ? ಸೊ ಇದಿಷ್ಟು ಆಡ್ ಮಾಡಿದ್ರೆ 9 ಆರ್ಬಿಟಲ್ ಬಂತಾ? 9 ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ ಅಂತ ತಗೊಂಡ್ರೆ 18 ಎಲೆಕ್ಟ್ರಾನ್ ಬರುತ್ತೆ. ಇದನ್ನ ನೀವು ಬರೆದ್ರೆ ಸಾಕು, ಇದನ್ನ ಬರೀರಿ. ಸೊ ದಿಸ್ ಇಸ್ ಹೌ ಯು ಗೋಯಿಂಗ್ ಟು ಜಸ್ಟಿಫೈ. ಓಕೆ, ಬೈ ದಿಸ್ ಯು ಕ್ಯಾನ್ ಜಸ್ಟಿಫೈ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಈಗ ಇದು ನೋಡಿ, ಇದು 5th ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ ಫಿಲ್ ಆಗುವಂತ ಸೀರೀಸ್ ಇದೆ. ಹೆಂಗ್ ಫಿಲ್ ಆಗುತ್ತೆ ಎಲೆಕ್ಟ್ರಾನ್ಸ್ ಅಲ್ಲಿ? ಯಾವ್ದ್ರಲ್ಲಿ? 5th ಪೀರಿಯಡ್ ಅಲ್ಲಿ. ಆಗಿದೆಯಾ? ಸೊ ಅದೇ ರೀತಿ ನಮ್ಗೆ ನಾನು ಎಲೆಕ್ಟ್ರೋನೆಗೆಟಿವಿಟಿ ಹೇಳ್ಬೇಕಾದ್ರೆ ನಿಮ್ಗೆ ಸ್ಕೇಲ್ ಹೇಳಿದೆ, ಎರಡು ಪೌಲಿಂಗ್ ಸ್ಕೇಲ್ ಅಂತ. ಪೌಲಿಂಗ್ ಸ್ಕೇಲ್ ಅಲ್ಲಿ ಏನ್ ಮಾಡ್ತಾರೆ ನೋಡಿ, x of a minus x of b is equal to 0.208 root of e of a minus b minus root of e of a into e of bb. So this is the formula. Okay, Pauling scale. ಇಲ್ಲಿ x of a ಮತ್ತೆ x of b ಏನು? This is the electronegativity of a ಮತ್ತೆ electronegativity of b. ಇಲ್ಲಿ a minus b ಅಂದ್ರೆ ಇದು ಬಾಂಡ್ ಎನರ್ಜಿ. ಓಕೆ, ಇದು ಬಾಂಡ್ ಎನರ್ಜಿ ಆಫ್ a ಎಲಿಮೆಂಟ್, ಬಾಂಡ್ ಎನರ್ಜಿ ಆಫ್ B ಎಲಿಮೆಂಟ್. ಸೊ ಅದ್ರದ್ದು. ಓಕೆನಾ? ಸೊ ಅದ್ರದ್ದು ಎನರ್ಜಿದು ಫಾರ್ಮುಲಾಗಳು ನಮ್ಗೆ ಸಿಗುತ್ತೆ.
ಅದನ್ನ ನೀವು ಯೂಸ್ ಮಾಡ್ಕೊಂಡು ಇಲ್ಲಿ ಫಾರ್ಮುಲಾ ಹಾಕೊಂಡು ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ನಿಮ್ಗೆ ಈ ಫಾರ್ಮುಲಾ ಮಾತ್ರ ಗೊತ್ತಿರಲಿ, ಬಟ್ ಏನು ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ಆದ್ರೂ ನಿಮ್ಮ ನಾಲೆಡ್ಜ್ ಇರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಗೊತ್ತಾಯ್ತಾ? ಎಸ್ ಸರ್. ಸರ್ ಇದು ಕಂಪೇರ್ ಮಾಡಿದ್ರೆ ಮುಲಿಕನ್ ಸ್ಕೇಲ್ ತುಂಬಾ ಈಸಿ. ಲಾಸ್ಟ್ ಸೊ ಮುಲಿಕನ್ ಸ್ಕೇಲ್ ಅಲ್ಲಿ ನೋಡಿ ಏನ್ ಮಾಡ್ತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅವರೇಜ್ ಆಫ್ ಅಯನೈಸೇಷನ್ ಎನರ್ಜಿ ಮತ್ತೆ ಎಲೆಕ್ಟ್ರಾನ್ ಅಫಿನಿಟಿ. ಅಂದ್ರೆ ಎಲೆಕ್ಟ್ರಾನ್ ನೆಗೆಟಿವಿಟಿ ಇಸ್ ಈಕ್ವಲ್ ಟು ಅಯನೈಸೇಷನ್ ಎನರ್ಜಿ ಪ್ಲಸ್ ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೆ ಯಾವುದು? ಎಲೆಕ್ಟ್ರಾನ್ ಗೇನ್ ನೆಗೆಟಿವಿಟಿ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ಇದೊಂದು ಮುಲಿಕನ್ ಸ್ಕೇಲ್ ಫಾರ್ಮುಲಾ. ಇದನ್ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಾನ್ ನೆಗೆಟಿವಿಟಿನ ಫೈಂಡ್ ಔಟ್ ಮಾಡ್ತಾರೆ. ಗೊತ್ತಾಯ್ತಾ? ಇವೆರಡು ಫಾರ್ಮುಲಾಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾವ್ದಪ್ಪ? ಇಎ ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಗೊತ್ತಾಗಿದ್ಯಾ? ಎಸ್ ಸರ್. ಸೊ ಅದೇ ರೀತಿ ಈಗ ನೀವು ಏನ್ ಮಾಡ್ತೀರಾ ಅಂದ್ರೆ ಪೀರಿಯಾಡಿಕ್ ಟೇಬಲ್ ಇಲ್ಲರ ಎಲಿಮೆಂಟ್ ಕಲಿಯೋದಿಕ್ಕೆ ನಾವೇನ್ ಮಾಡ್ತೀವಿ, ನಿಮೋನಿಕ್ಸ್ ಅಂತ ಯೂಸ್ ಮಾಡ್ತೀವಿ. ಗೊತ್ತಿದೆ ನಿಮೋನಿಕ್ಸ್ ಅಂದ್ರೆ ಏನಂತ? ಇಲ್ವಾ? ಗೊತ್ತಿಲ್ಲ. ಸೊ ಇದು ನೋಡಿ, his last son plays rugby, cricket and football. ಓಕೆ, ಇದು ನೋಡಿದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ಗ್ರೂಪ್ 1 ಆಲ್ಕಲಿ ಮೆಟಲ್ಸ್ ನೆನಪಾಗುತ್ತೆ. ನೋಡಿ, ಹಿಸ್ ಅಲ್ಲಿ ಹೈಡ್ರೋಜನ್ H ಇದೆ ಅಲ್ವಾ, ಎಲ್ ಅಲ್ಲಿ ಲಿಥಿಯಂ, ಎಸ್ ಅಲ್ಲಿ ಸೋಡಿಯಂ, ಪಿ ಅಲ್ಲಿ ಪೊಟ್ಯಾಷಿಯಂ, ಆರ್ ಯು ಅಲ್ಲಿ ರುಬಿಡಿಯಂ, ಸಿ ಅಲ್ಲಿ ಸೀಸಿಯಂ, ಎಫ್ ಅಲ್ಲಿ ಫ್ರಾನ್ಸಿಯಂ. ಗೊತ್ತಾಗಿದ್ಯಾ? ಹೌದಾ ಇಲ್ವಾ? ಸೊ ಈ ತರ ಇದನ್ನ ನಾವು ನಿಮೋನಿಕ್ಸ್ ಅಂತ ಕರಿತೀವಿ. ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಯಾವ ಎಲಿಮೆಂಟ್ ಬೇಕಾದ್ರೂ ನಾವು ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೆನ್ಪಿಟ್ಕೋಬಹುದು. ಇದು ಡೌನ್ ದ ಗ್ರೂಪ್ ಅಲ್ವಾ? ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ಓಕೆ, ಜಸ್ಟ್ ನೀವು ಈ ಒಂದು ಲೈನ್ ನ ನೆನ್ಪಿಟ್ಕೊಂಡ್ರೆ ಅದ್ರಲ್ಲಿ ಯಾವ್ಯಾವ ಎಲಿಮೆಂಟ್ ಯಾವ್ದಾದ್ಮೇಲೆ ಯಾವ್ದು ಅಂತ ಗೊತ್ತಾಗುತ್ತೆ. ಫಸ್ಟ್ ಹೈಡ್ರೋಜನ್, ಆಮೇಲೆ ಲಿಥಿಯಂ, ಆಮೇಲೆ ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಮತ್ತೆ ಫ್ರಾನ್ಸಿಯಂ. ಹೌದಾ ಇಲ್ವಾ? ಸೊ ಆ ತರ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ನಿಮ್ಗೆ ಹೇಗ್ ಬೇಕು ಅದೇ ರೀತಿ ನೀವೇ ಅದನ್ನ ಮಾಡ್ಕೋಬಹುದು. ಕ್ಯಾನ್ ಸನ್ ಗೋ ಟು ಲೆಫ್ಟ್? ಕ್ಯಾನ್ ಸನ್ ಗೋ ಟು ಲೆಫ್ಟ್? ಯಾವ್ದಿದು? ಕಾರ್ಬನ್. ಹೌದು. ಕಾರ್ಬನ್, ಸಿಲಿಕಾನ್, ಗ್ಯಾರಿ, ಜರ್ಮೇನಿಯಂ, ಆಮೇಲೆ ಇದು ಕಾರ್ಬನ್, ಇದು ಸಿಲಿಕಾನ್, ಇದು ಜರ್ಮೇನಿಯಂ, ಟಿ ಅಂದ್ರೆ ಟಿನ್ನು, ಲಾಸ್ಟ್ ಗೆ ಲೆಡ್. ಎಲ್ ಅಂದ್ರೆ ಯಾವ್ದು? ಯಾವ್ದಕ್ಕೆ ಸೇರುತ್ತೆ? ಗ್ರೂಪ್ 14 ಎಲಿಮೆಂಟ್ಸ್. ಗೊತ್ತಾಗ್ತಿದ್ಯಾ? ಸೊ ಈ ತರ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ನಿಮ್ಗೆ ಯಾವ ಭಾಷೆಲಿ ಬೇಕಾದ್ರೂ ನಿಮ್ಗೆ ಹೆಂಗ್ ಕಂಫರ್ಟಬಲ್ ಅದೇ ರೀತಿ ನೀವೇ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿದ್ರೆ
You can easily get that thought.